ಕೆಂಪನಹಟ್ಟಿ ಪ್ರದೇಶದ ಮೀಸಲಾತಿ ಪ್ರದೇಶದಲ್ಲಿ ಎಕ್ಸಾಮ್ ಅನ್ನು ನಡೆಸಬೇಕಾಗಿತ್ತು, ನಡೆಸ್ತಾ ಇರೋ ಪ್ರಕಾರವಾಗಿ. ಅದರ ಮುಂಜಾನೆ ಮಾರ್ನಿಂಗ್ ಏನಾಗಿದೆ ಸಂಪೂರ್ಣ ನಮಗೆ ದೋಷಗಳು ಬಂದು ಸರ್. ನಾವು ಕರೆಕ್ಟ್ 10 ಗಂಟೆಗೆ ಎಕ್ಸಾಮ್ ಆಗಿ ನಾವು ಬಂದಿದ್ವಿ. ನಾವು ಕೂತ್ಕೊಂಡಿದ್ದು ಯಥಾ ಪ್ರಕಾರ ಎಕ್ಸಾಮ್ ನಡೆದ್ರೆ ಏನು ತೊಂದರೆ ಇರ್ತಿರಲಿಲ್ಲ. ಫಸ್ಟ್ ತೊಂದರೆ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ ಸಂಪೂರ್ಣ ಅನ್ಶೀಲ್ಡ್ ಇತ್ತು ಸರ್. ಅದು ಸಂಪೂರ್ಣ ಅನ್ಶೀಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನಂದ್ರೆ ಓಪನ್ ಆಗಿದ್ದು ಸರ್. ಅವು ಸಂಪೂರ್ಣ ಓಪನ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದು ಮೊದಲನೇ ದೋಷ. ಎರಡನೇ ದೋಷ ಏನಂದ್ರೆ ಮತ್ತು ಒಂದು ರೂಮಲ್ಲಿ 24 ಜನ ವಿದ್ಯಾರ್ಥಿಗಳು ಇದ್ರು ಸರ್. ಕ್ವಶನ್ ಪೇಪರ್ ಎಷ್ಟಿರಬೇಕು 24 ಇರಬೇಕು. ಆದರೆ ಅಲ್ಲಿ ಇದ್ದಿರ್ತಕ್ಕಂಥದ್ದು ಎಷ್ಟು 12 ಮಾತ್ರ. ಮತ್ತೆ ತಿರ್ಗಿ ಆ ಕ್ವಶನ್ ಪೇಪರ್ಗಳನ್ನ ಮೇಲಿನ ಕೆಳಗಿನ ಮೇಲ್ಗಡೆ ಶಫಲ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಗೊಂದಲ ಆಯಿತು. ಮೂರನೇ ದೋಷ ಒಂದೇ ಒಂದು ಚಿಕ್ಕ ಬೆಂಚ್ನಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ಕೂರಿಸ್ಕೊಂಡಿದ್ದಾರೆ ಸರ್. ಅದನ್ನು ಮೂಲಕ ನಾವು ಸಂಬಂಧಪಟ್ಟಂತ ಉನ್ನತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ. ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೀವಿ. ಕೇವಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ಕಳಿಸಿದ್ದಾರೆ ವಿನಃ ಜಿಲ್ಲಾಧಿಕಾರಿಗೆ ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ. ಆದ್ರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲರೇಷನ್ ಕೊಡಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೆ ಕೇವಲ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆಗೂ ಇಲ್ಲ ಪರೀಕ್ಷಾ ಮಂಡಳಿ ಬಹುತೇಕ ವಿಷಯದಲ್ಲಿ ಒಂದು ಸಣ್ಣ ಅಧಿಕಾರಿ ಇರ್ತದೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ, ಯಾವುದೇ ಆಶ್ವಾಸನೆ ಕೊಡಲಿಲ್ಲ. ಹಾಗಾಗಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನಾದಂದ್ರೆ ಸಂಪೂರ್ಣ ಎರಡನೇ ಪರೀಕ್ಷೆ ಹಾಜರಾಗೋದಿಲ್ಲ ಎನ್ನುವಂತದನ್ನ ಒಂದು ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ. ಮತ್ತು ಕೆಪಿಎಸ್ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ. ಧಿಕ್ಕಾರ ಧಿಕ್ಕಾರ ಎಕ್ಸಾಮ್ ಮೊದಲನೇ ಯಾವುದೇ ಸ್ಕೂಲ್ನಲ್ಲಿ ಯಾವುದೇ ಮನಸ್ಸನ್ನು ಕಂಡು ಬಂದಿತ್ತು. ಅದ್ರ ಮೂಲಕ ನಾವು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ. ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೀವಿ. ಕೇವಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ಕಳಿಸಿದ್ದಾರೆ ವಿನಃ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ಅದಕ್ಕೆ ನಾವು ಹಾಜರಾಗಿಲ್ಲ. ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲರೇಷನ್ ಕೊಡಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಅನ್ನೋದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೆ ಕೇವಲ ಪೊಲೀಸ್ ಇಲಾಖೆ ಇದೆ. ಪೊಲೀಸ್ ಇಲಾಖೆಗೂ ಇಲ್ಲ ಪರೀಕ್ಷಾ ಮಂಡಳಿ ಜಿಲ್ಲಾಡಳಿತಕ್ಕೂ ಬಹುತೇಕ ವಿಷಯದಲ್ಲಿ ಒಂದು ಸಣ್ಣ ರೀತಿ ಅಧಿಕಾರಿ ಇರ್ತದೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ, ಯಾವುದೇ ಆಶ್ವಾಸನೆ ಕೊಡಲಿಲ್ಲ. ಹಾಗಾಗಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನಾದಂದ್ರೆ ಸಂಪೂರ್ಣ ಎರಡನೇ ಪರೀಕ್ಷೆ ಹಾಜರಾಗೋದಿಲ್ಲ ಎನ್ನುವಂತದನ್ನ ಒಂದು ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ. ಮತ್ತು ಕೆಪಿಎಸ್ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ